ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟಿಗೆ ವಿಡಿಯೋ ಹಾಕುತ್ತಾ ತಮ್ಮದು ರೊಮ್ಯಾಂಟಿಕ್ ಜೋಡಿ ಎಂದು ಬಿಂಬಿಸಿಕೊಂಡಿದ್ದ ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಅವರ ವಿಚ್ಛೇದನದ ಕಾರಣವೇನು ಎಂದು ಅವರ ಆಪ್ತ ನವರಸ್ ಕೂಡ ವಿವರಿಸಿದ್ದಾರೆ. ಹೌದು, ಅವರಿಬ್ಬರ ಕೆರಿಯರ್ ಕೂಡ ವಿಷಯ ತುಂಬ ಮನಸ್ತಾಪ ಕೂಡ ತುಂಬ ಮೂಡಿದೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಅವರು ವಿನ್ನರ್ ಆದರೆ ನಿವೇದಿತಾ ಗೌಡ ಅವರು ಮೂರನೆಯ ರನ್ನರ್ ಅಪ್ ಕೂಡ ಆಗಿದ್ದರು. ನಿವೇದಿತಾ ಅವರು ಮೂರನೇ ರನ್ನರ್ ಅಪ್ ಆಗಿ ಆ ಶೋನಿಂದ ಇಬ್ಬರು ಕೂಡ ತುಂಬ ಹೆಚ್ಚು ಖ್ಯಾತಿ ಕೂಡ ಇತ್ತು. ಬಿಗ್ ಬಾಸ್ ಮುಳುಗಿದ ಬಳಿಕ ನಿವೇದಿತಾ ಗೌಡ ಅವರು ಇನ್ನು ಕೆಲವು ಕೂಡ ರಿಯಾಲಿಟಿ ಶೋಗಳಲ್ಲಿ ತುಂಬ ಕಾಣಿಸಿಕೊಂಡಿದ್ದರು. ಸೋಷಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿ ಚಿತ್ರರಂಗದಲ್ಲಿ ಗಾಯಕನಾಗಿ, ನಿರ್ದೇಶಕನಾಗಿ, ನಟನಾಗಿ ಬ್ಯುಸಿಯಾಗಿದ್ದ ಚಂದನ್ ಶೆಟ್ಟಿ ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿರುವ ಕಾರಣ ಸೋಷಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಅವರು ತುಂಬ ಆಕ್ಟಿವ್ ಇದ್ದ ಕಾರಣ ಆಗಾಗ ಅವರ ಹೊಸ ರೀಲ್ಸ್ ಹಂಚಿಕೊಂಡಿದ್ದ ಮೂಲಕ ಅವರ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ವೈರಲ್ ಆಗುತ್ತವೆ. ಅದಕ್ಕೆ ತುಂಬ ಜನರು ಕೂಡ ಕಮೆಂಟ್ಸ್ ಮಾಡಿದ್ದಾರೆ. ನಿವೇದಿತಾ ಗೌಡ ಅವರ ಪೋಸ್ಟ್ಗೆ ಒಂದಷ್ಟು ಜನರು ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡುತ್ತಾರೆ. ಆ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ. ಕಮೆಂಟ್ಗಳಲ್ಲಿ ಅನೇಕರು ಚಂದನ್ ಶೆಟ್ಟಿಯ ಹೆಸರನ್ನು ಆಗಾಗ ಕಾಲೆಳೆದು ತರುತ್ತಾರೆ. ಆ ಕಾರಣದಿಂದಲೇ ಸಂಸಾರದಲ್ಲಿ ಏನಾದರೂ ಕಿರಿಕಾಗಿರಬಹುದೇ ಎಂದು ಕೂಡ ಕೆಲವರು ಅಂದುಕೊಂಡಿದ್ದರು. ಇನ್ನು ನಿವೇದಿತಾ ಸಣ್ಣ ಮಗುವಿನಂತೆ ಹೆಚ್ಚು ಮೆಚುರಿಟಿ ಇಲ್ಲದ ಹಾಗೆ ಅವಳು ಸರಿಯಿಲ್ಲ ಎಂಬ ತೀರ್ಮಾನಕ್ಕೆ ಜನ ಬಹುಬೇಗ ನಂಬುತ್ತಾರೆ. ಈವರೆಗೂ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಸಾರ್ವಜನಿಕವಾಗಿ ಮನಸ್ತಾಪವನ್ನು ಹೊರಹಾಕಿರಲಿಲ್ಲ. ಏಕಾಏಕಿ ಅವರ ವಿಚ್ಛೇದನದ ಬಗ್ಗೆ ಸುದ್ದಿ ಕೇಳಿ ಬಂದಿರುವುದರಿಂದ ಅಭಿಮಾನಿಗಳಿಗೆ ಮತ್ತು ತುಂಬ ಜನಗಳಿಗೆ ತುಂಬ ಶಾಕ್ ಆಗಿದೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಕುಟುಂಬದವರು ಹೇಳಿಕೆ ಏನೂ ಒಂದು ನೀಡಿಲ್ಲ. ಫ್ಯಾನ್ಸ್ ಕೂಡ ತುಂಬ ಕಾಯುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೂಲಕ ಕಮೆಂಟ್ ಮೂಲಕ ತಿಳಿಸಿ.